Dear students, welcome everyone. Welcome to Financial Accounting class. This is session 10, Accounting from Incomplete Records. In this session, let us learn one more problem on accounting from incomplete records for 24 marks. Let us see the problem. So this is the problem. You are given the following: A. Balance sheet of Mr. Anil as on 1st April 2015. B. The cash transactions for the year ending 31st March 2016. C. Summary of the remaining transactions. In this problem, he has given this information. Let us see one by one. So this is the balance sheet. A. Next B, cash account. Next C, other transactions. So in this problem, he has already given the balance sheet. So not necessary to prepare the opening balance sheet because he has given the opening capital. Here there is opening capital, and you should not prepare cash account because cash account is also given. So cash account is not necessary to prepare. ಸೊ ಈ ಪ್ರಾಬ್ಲಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಓಪನಿಂಗ್ ಈಗ ನಮಗೆ ಪ್ರಾಬ್ಲಮ್ ಶುರು ಮಾಡಬೇಕು ಅಂತ ಹೇಳಿದ್ರೆ ನಾವು ಏನೇನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಏನು ಅಂತ ಹೇಳಿದ್ರೆ, ನಮಗೆ ಬೇಕಾಗಿರೋದು ಓಪನಿಂಗ್ ಕ್ಯಾಪಿಟಲ್ ಬೇಕು, ನಂತರ ಕ್ಯಾಶ್ ಅಕೌಂಟ್ ಬೇಕು ಮುಖ್ಯವಾಗಿ. ಸೊ ಅದನ್ನು ಇಲ್ಲಿ ಈ ಪ್ರಾಬ್ಲಮಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಹಾಗಾಗಿ ಅದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಫ್ರಮ್ ದಿಸ್ ಇನ್ಫಾರ್ಮೇಷನ್, ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಅಕೌಂಟ್ ಆ್ಯಂಡ್ ಅದರ್ ಟ್ರಾನ್ಸಾಕ್ಷನ್ಸ್, ಇಲ್ಲಿರುವಂಥ ಇನ್ಫಾರ್ಮೇಷನಿಂದ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಟೋಟಲ್ ಡೆಟಾಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ಪೇಯಬಲ್ ಅಕೌಂಟ್, then trading and profit and loss account and balance sheet. ಸೊ ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಇಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಯು ಆರ್ ಗಿವನ್ ದ ಫಾಲೋಯಿಂಗ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ನಂತರ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾನೆ, ನಂತರ ಸಿನಲ್ಲಿ ಸಮ್ಮರಿ ಆಫ್ ದಿ ರಿಮೈನಿಂಗ್ ಟ್ರಾನ್ಸಾಕ್ಷನ್ಸ್ ನೋಡಿ. ರಿಮೈನಿಂಗ್ ಟ್ರಾನ್ಸಾಕ್ಷನ್ಸ್ ಇಷ್ಟು, ಅದರ್ ಟ್ರಾನ್ಸಾಕ್ಷನ್ಸ್ ಇಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾಗ ಇಲ್ಲಿ ನಾವು ಏನು ಬೇಕು, ಏನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಬೇಕು. ಸೊ ಇಲ್ಲಿ ಲಾಸ್ಟ್ಗೆ ಹೇಳಿದ್ದಾರೆ, ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದ ಡೇಟ್ ಆಫ್ ಅನಿಲ್ ಅಂತ ಹೇಳಿದ್ದಾನೆ. ಸೊ ಬಿಫೋರ್ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, you have to prepare total debtors account, total creditors account, bills receivable account, bills payable account ಪ್ರಿಪೇರ್ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಸೊ ನೇರವಾಗಿ ಇದಕ್ಕೆ ಬರಬಾರ್ದು. ಸೊ ಈಗ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಈಗ ಫಸ್ಟು ಡೆಟಾಸ್ ಅಕೌಂಟ್ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲೆಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ. ಸೊ ಪುನಃ ಅದನ್ನು ಎಲ್ಲೆಲ್ಲಿ ಯಾವ ಅಕೌಂಟಲ್ಲಿ ಏನು ಬರುತ್ತೆ ಅಂತ ಹೇಳಿ ಹಿಂದೆ ತಿಳಿಸಿದೆ, ಹಾಗಾಗಿ ಡೀಟೇಲ್ ಆಗಿ ಇಲ್ಲಿ ಹೇಳ್ತಿಲ್ಲ. ಸೊ ಈಗ ಒನ್ ಬೈ ಒನ್ ಅಕೌಂಟ್ ನೋಡ್ಕೊಳ್ತಾ ಹೋಗೋಣ. ಈಗ ಟೋಟಲ್ ಡೆಟಾಸ್ ಅಕೌಂಟ್, ಈಗ ಟೋಟಲ್ ಡೆಟಾಸ್ ಈಗ ಫಸ್ಟೇ ನಾವು ಯಾವತ್ತೂ ಯಾವ್ಯಾವ ಅಕೌಂಟ್ ಬೇಕು ಅದನ್ನೆಲ್ಲ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು, ಫಸ್ಟೇ ರೆಡಿ ಮಾಡಿಟ್ಕೋಬೇಕು. ಟೋಟಲ್ ಡೆಟಾಸ್ ಅಕೌಂಟ್ ಬರೆದಿಟ್ಕೋಬೇಕು. ಟೋಟಲ್ ಡೆಟಾಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ಪೇಯಬಲ್ ಅಕೌಂಟ್, ಇಷ್ಟು ಅಕೌಂಟನ್ನು ಫಸ್ಟು ಬರೆದಿಟ್ಕೋಬೇಕು, ಅಕೌಂಟನ್ನು ಲೈನ್ ಹಾಕಿ ಇಟ್ಕೋಬೇಕು. ಅದಾದಮೇಲೆ ಸೊ ಪ್ರಾಬ್ಲಮ್ನ ನೋಡ್ತಾ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಈಗ ಟೋಟಲ್ ಡೇಟಾಸ್ ಪ್ರಿಪೇರ್ ಮಾಡಬೇಕಾದ್ರೆ ಬಿಗಿನಿಂಗು ಡೆಬಿಟ್ ಸೈಡಿಂದ ಶುರು ಮಾಡ್ತೀವಿ.
ಟೋಟಲ್ ಡೆಟಾಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟ್ ಎರಡು ಅಕೌಂಟನ್ನು ನಾವು ಡೆಬಿಟ್ ಸೈಡಿಂದ ಶುರು ಮಾಡ್ತೀವಿ. ಹಾಗಾಗಿ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ನೋಡಿ, ಡೆಟಾಸು ಸಹ ಟು ಬ್ಯಾಲೆನ್ಸ್ ಬ್ರಾಡ್ ಆನ್. ಅದೇ ಕ್ರೆಡಿಟಾಸ್ ಆಯಿತು ಅಂತ ಹೇಳಿದ್ರೆ ಕ್ರೆಡಿಟಾಸು ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್. ಅದೇ ಬಿಲ್ಸ್ ಪೇಯಬಲು ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್. ಸೊ ಸನ್ರಿ ಡೆಟಾಸ್ ಮತ್ತು ಬಿಲ್ಸ್ ರಿಸೀವಬಲ್ ಡೆಬಿಟ್ ಸೈಡಿಂದ ಶುರು ಮಾಡಿದ್ರೆ ಕ್ರೆಡಿಟಾಸ್ ಮತ್ತು ಬಿಲ್ಸ್ ಪೇಯಬಲು ಕ್ರೆಡಿಟ್ ಸೈಡಿಂದ ಶುರು ಮಾಡ್ತೀವಿ, ಅದನ್ನು ನೋಡ್ಕೋಬೇಕು. ಸೊ ಈಗ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಯಾವುದು ಟೋಟಲ್ ಡೆಟಾಸ್ ಅಕೌಂಟ್, ಇದಕ್ಕೆ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಇದೆ, ಇದು ಎಲ್ಲಿ ತಗೊಂಡಿದ್ದೀವಿ ಅದನ್ನು ನೋಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವ ಅಮೌಂಟನ್ನು ತಗೊಳ್ಬೇಕು ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾಸ್ ಅಸೆಟ್ ಸೈಡಲ್ಲಿ 7,800 ಅದನ್ನು ತಗೋಬೇಕು. ಸೊ ಈ 7,800 ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 7,800. ಎರಡನೇದು ಕ್ರೆಡಿಟ್ ಸೇಲ್ಸ್. ಎಲ್ಲಿ ಇನ್ಫಾರ್ಮೇಷನ್ ಇದೆ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ. ಕ್ರೆಡಿಟ್ ಸೇಲ್ಸ್ ಅವನಿಗೆ ಕೊಟ್ಬಿಟ್ಟಿದ್ದಾನೆ ಈ ಪ್ರಾಬ್ಲಮಲ್ಲಿ, ಕೊಟ್ಟಿದ್ರೆ ಅದನ್ನು ತಗೋಬೇಕು ಡೆಬಿಟ್ ಸೈಡಲ್ಲಿ. ಡೆಟಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಟು ಕ್ರೆಡಿಟ್ ಸೇಲ್ಸ್ 81,400. ಇದಾದಮೇಲೆ ಕ್ರೆಡಿಟ್ ಸೈಡಲ್ಲಿ ಬಂತ ಫಸ್ಟ್ ಬೈ ಕ್ಯಾಶ್ ಎಲ್ಲಿಂದ ಬರೋದು, ಕ್ಯಾಶ್ ಬುಕ್ಕಲ್ಲಿ ನೋಡ್ಕೋಬೇಕು. ಕ್ಯಾಶ್ ಬುಕ್ ಕೊಟ್ಟು ಆಲ್ರೆಡಿ ಪ್ರಿಪೇರ್ ಆಗಿರೋದ್ರಿಂದ ಕ್ಯಾಶ್ ಬುಕ್ ನೋಡಿದ್ರೆ ಕ್ಯಾಶಲ್ಲಿ ಇರುತ್ತೆ. ಕ್ಯಾಶ್ ಅಕೌಂಟಲ್ಲಿ ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಇಲ್ಲಿ ಡೆಬಿಟ್ ಸೈಡ್ ಇರುತ್ತೆ. ಎರಡನೇ ಐಟಮ್ ನೋಡಿ, ಟು ರಿಸೀವ್ಸ್ ಫ್ರಮ್ ಡೆಟಾಸ್ 58,000 ಅದು ಬೈ ಕ್ಯಾಶ್. ಡೆಟಾಸ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಬರೀಬೇಕು. ದಿಸ್ ಇಸ್ ರಿಸೀವ್ ಫ್ರಮ್ ಡೆಟಾಸ್. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ. ಸೊ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಬಿಲ್ಸ್ ರಿಸೀವಬಲ್ ಡಿಸ್ಕೌಂಟ್ ರಿಸೀವ್ಡ್ ಆದಮೇಲೆ ಬಿಲ್ಸ್ ರಿಸೀವ್ಡ್ ಇದೆಯಲ್ಲ, ಅದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದಾಗ ಜರ್ನಲ್ ಎಂಟ್ರಿ ಏನು ಬರ್ತದೆ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ ಟು ಡೆಟಾರ್ಸ್ ಅಕೌಂಟ್. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೆದ್ರೆ ಡೆಟಾರ್ಸ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡಲ್ಲಿ ಬರೆದಿದ್ದೀವಿ. ಬೈ ಬಿಲ್ಸ್ ರಿಸೀವಬಲ್ 21,800. ಅಂದರೆ ಡಿಸ್ಕೌಂಟ್ ಅಲೋಡ್ ನೋಡಿ, ಕ್ರೆಡಿಟ್ ಸೇಲ್ಸ್ ಆದಮೇಲೆ ಇದೆಲ್ಲ ಡಿಸ್ಕೌಂಟ್ ಟು ಕಸ್ಟಮರ್ಸ್ ಮೀನ್ಸ್ ಡಿಸ್ಕೌಂಟ್ ಅಲೋಡ್ ಅಂತ. ಡಿಸ್ಕೌಂಟ್ ಟು ಕಸ್ಟಮರ್ಸ್ ಮೀನ್ಸ್ ಡೆಟಾರ್ಸ್, ಡಿಸ್ಕೌಂಟ್ ಅಲೋಡ್ ಅಂತ ಅರ್ಥ. ಡಿಸ್ಕೌಂಟ್ ಟು ಕಸ್ಟಮರ್ಸ್ ಮೀನ್ಸ್ ಡಿಸ್ಕೌಂಟ್ ಅಲೋಡ್, ಅದನ್ನು ಡೆಟಾರ್ಸ್ ಅಕೌಂಟಲ್ಲಿ ತಗೋಬೇಕು. ಸೊ ಕ್ರೆಡಿಟ್ ಸೈಡ್ ತಗೊಂಡಿದೆ ಡಿಸ್ಕೌಂಟ್ ಅಲೋಡ್ ಬೈ ಡಿಸ್ಕೌಂಟ್ ಅಲೋಡ್ 400. ಇದಾದಮೇಲೆ ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲಿ ಕೊಟ್ಟಿಲ್ಲ ಈ ಪ್ರಾಬ್ಲಮಲ್ಲಿ. ಸೊ ಹಾಗಾಗಿ ನಾವೀಗ ಟೋಟಲ್ ಮಾಡೋಣ. ಇನ್ಯಾವುದು ಐಟಮ್ಸ್ಗಳು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದಿಲ್ಲ. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 89,200, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕೋಬೇಕು. 89,200ಇಂದ 58,000, 21,800, 400 ಕಳೆದ್ರೆ ಉಳಿದಿದ್ದು ಡಿಫ್ರೆನ್ಸು 9,000. ಇದನ್ನೇನಂತ ಟ್ರೀಟ್ ಮಾಡ್ತೀವಿ, ಕ್ಲೋಸಿಂಗ್ ಡೆಟಾರ್ಸ್ ಅಂತ. ಅದನ್ನು ಬರಿಬೇಕಾದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಿಬೇಕಾದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರಬೇಕು. ಓಪನಿಂಗ್ ಬ್ಯಾಲೆನ್ಸ್ ಅಕಸ್ಮಾತ್ ಮಿಸ್ಸಿಂಗ್ ಆಗಿದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಅಂತ ಬರೀಬೇಕು. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ಡಿಫ್ರೆನ್ಸ್ ಬಂದಿದ್ದು ನಾವು ಕ್ಲೋಸಿಂಗ್ ಡೆಟಾಸ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಅದಕ್ಕೋಸ್ಕರ ಡಿಫ್ರೆನ್ಸನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. 9,000 ಆಯಿತು. ಡೆಟಾಸ್ ಅಕೌಂಟ್ಗೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಕ್ರೆಡಿಟಾಸ್ ಅಕೌಂಟ್. ಕ್ರೆಡಿಟಾಸ್ ಅಕೌಂಟ್ ಕ್ರೆಡಿಟ್ ಸೈಡಿಂದ ಶುರು ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 7,200. ಸೊ 7,200 ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತದೆ. ಲಯಬಿಲಿಟಿ ಸೈಡ್ ನೋಡಿ, ಲಯಬಿಲಿಟಿ ಸೈಡಲ್ಲಿರುವಂಥ ಕ್ರೆಡಿಟಾಸ್ 7,200 ಅದನ್ನು ತಗೋಬೇಕು. ಸ್ಟಾರ್ಟಿಂಗ್ ಕ್ರೆಡಿಟ್ ಸೈಡಿಂದ ಶುರು ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 7,200. ಇದಾದಮೇಲೆ ಕ್ರೆಡಿಟ್ ಪರ್ಚೇಸ್ ಎಲ್ಲಿದೆ, ಅದರ್ ಟ್ರಾನ್ಸಾಕ್ಷನ್ಸಲ್ಲಿ. ಈ ಪ್ರಾಬ್ಲಮಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ. ಡಿಸ್ಕೌಂಟ್ ಟು ಕಸ್ಟಮರ್ಸ್ ಆದಮೇಲೆ ಕ್ರೆಡಿಟ್ ಪರ್ಚೇಸಸ್ 60,000 ಅದನ್ನು ಎಲ್ಲಿ ತೆಗೆದುಕೊಳ್ಬೇಕು, ಕ್ರೆಡಿಟಾಸನ್ನು ಕ್ರೆಡಿಟ್ ಸೈಡಲ್ಲಿ ಕ್ರೆಡಿಟ್ ಪರ್ಚೇಸ್ 60,000 ಇಲ್ಲಿ ಬರಬೇಕು. ನೆಕ್ಸ್ಟ್ ಈ ಕಡೆ ಡೆಬಿಟ್ ಸೈಡಲ್ಲಿ ಬಂದಿರುವಂಥದ್ದು ಕ್ಯಾಶ್ ಟು ಕ್ಯಾಶ್ ಎಲ್ಲಿರುತ್ತೆ. ಕ್ಯಾಶ್ ಅಂತ ಹೇಳಿದೆ ನಾನು, ಕ್ಯಾಶ್ ಅಕೌಂಟ್ ನೋಡ್ಕೋಬೇಕು. ಕ್ಯಾಶ್ ಅಕೌಂಟ್ನಲ್ಲಿ ಕೊಟ್ಟಿರ್ತಾನೆ. ಕ್ಯಾಶ್ ಅಂತ ಬಂದರೆ ಕ್ಯಾಶ್ ಅಕೌಂಟ್ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟಲ್ಲಿ ನೋಡಿ. ಸೊ ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಪೇಮೆಂಟ್ ಟು ಕ್ರೆಡಿಟಾಸ್. ನೆಕ್ಸ್ಟ್ 5ನೇ ಐಟಮ್ ನೋಡಿ, ಬೈ ಪೇಮೆಂಟ್ ಟು ಕ್ರೆಡಿಟಾಸ್ 29,400. ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಅಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಟು ಕ್ಯಾಶ್ 29,400. ಇದಾದಮೇಲೆ ಡಿಸ್ಕೌಂಟ್ ರಿಸೀವ್ಡ್ ಅದರ್ ಟ್ರಾನ್ಸಾಕ್ಷನ್ಸ್ ಇಲ್ಲಿದೆ.
ನೋಡಿ ಡಿಸ್ಕೌಂಟ್ ರಿಸೀವ್ಡ್, ಕ್ರೆಡಿಟ್ ಪರ್ಚೇಸ್ ಅಂತ ಬಂದಿರೋಂಥದ್ದು ಡಿಸ್ಕೌಂಟ್ ರಿಸೀವ್ಡ್ 200. ಸೊ ಇದನ್ನು ಕ್ರೆಡಿಟಾರ್ಸ್ ಅಕೌಂಟ್ನಲ್ಲಿ ಬರೀಬೇಕು. ಡೆಬಿಟ್ ಸೈಡಲ್ಲಿ ನೋಡಿ ಡಿಸ್ಕೌಂಟ್ ರಿಸೀವ್ಡ್ 200. ನಂತರ 2 ಬಿಲ್ಸ್ ಪೇಬಲ್, ಇದು ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಇದೆ. ಸೊ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ನೋಡಿ ಬಿಲ್ಸ್ ಪೇಬಲ್ ಇಶ್ಯೂಡ್, ಇದು ಬಿಲ್ಸ್ ಪೇಬಲ್ ಇಶ್ಯೂಡ್ ಅಂದರೆ ಜನರಲ್ ಎಂಟ್ರಿ ಏನು ಬರುತ್ತೆ, ಬಿಲ್ಸ್ ಪೇಬಲ್ ಇದು ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಬಲ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಬಲ್. ಸೊ ಕ್ರೆಡಿಟಾರ್ಸ್ ಅಕೌಂಟ್ನಲ್ಲಿ 2 ಬಿಲ್ಸ್ ಪೇಬಲ್ ಬರೀಬೇಕು. ಕ್ರೆಡಿಟಾರ್ಸಲ್ಲಿ 2 ಬಿಲ್ಸ್ ಪೇಬಲ್ 30,000. ಬಿಲ್ಸ್ ಪೇಬಲಲ್ಲಿ ಬೈ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಅಕೌಂಟಲ್ಲಿ 2 ಬಿಲ್ಸ್ ಪೇಬಲ್ 30,000. ಸೊ ಅಲ್ಲಿ ಬರೀಬೇಕು ಬಿಲ್ಸ್ ಪೇಬಲ್ ಇಶ್ಯೂಡ್. ಅದಾದಮೇಲೆ ನೋಡಿ ಬಿಲ್ಸ್ ಪೇಬಲ್ ಇಶ್ಯೂಡ್ 30,000 ಇದೆಯಲ್ಲ, ಅದನ್ನು ಕ್ರೆಡಿಟಾರ್ಸಲ್ಲಿ ಬರೀಬೇಕು, ಬಿಲ್ಸ್ ಪೇಬಲಲ್ಲೂ ಬರೀತೀರಾ. ಸೊ ಕ್ರೆಡಿಟಾರ್ಸಲ್ಲಿ ಡೆಬಿಟ್ ಸೈಡ್ ಆದರೆ ಬಿಲ್ಸ್ ಪೇಬಲಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. 2 ಕಡೆ ಎಂಟ್ರಿ ಆಗಲೇಬೇಕು. ಸೊ ಅದಾದಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಡಿಫ್ರೆನ್ಸ್, ವ್ಯತ್ಯಾಸ ಇದನ್ನು ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ. ಸೊ ಈಗ ಬಂದಂಥ ಡಿಫ್ರೆನ್ಸನ್ನು ನೀವು ಕ್ಲೋಸಿಂಗ್ ಡೇಟಾಸ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಸೊ ಅದನ್ನೇ ಡೆಬಿಟ್ ಸೈಡ್ ಹಾಕಬೇಕು. ಹಾಕ್ಬಿಟ್ಟು ಈ 67,200 ಅದರಿಂದ 29,400 200 30,000 ಕಳೆದ್ರೆ ಉಳಿದಿದ್ದು ಡಿಫ್ರೆನ್ಸು 7,600. ಈ ಡಿಫ್ರೆನ್ಸನ್ನು ಏನಂತ ಕರಿತೀವಿ, ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಇದನ್ನು ಬರೀಬೇಕಾದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀಬೇಕಾದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಬರೀಬೇಕು. ಈ ಕಡೆನೇ ಬರೆಯೋದು ಕ್ಲೋಸಿಂಗ್ ಬ್ಯಾಲೆನ್ಸು. ಡೆಬಿಟ್ ಇದು ಕ್ರೆಡಿಟ್ ಸೈಡಿಂದ ಶುರು ಆದರೆ ಇದು ಡೆಬಿಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೆಯೋದು. ಸೊ ಅಕಸ್ಮಾತ್ ಇದು ಕೊಟ್ಟಿದ್ದು ಮಿಸ್ಸಿಂಗ್ ಫಿಗರ್ ಆಗಿದ್ರೆ 2 ಕ್ಯಾಶ್ ಮಿಸ್ಸಿಂಗ್ ಐಟಮ್ ಆಗಿರುತ್ತೆ. ಸೊ ಆಯಿತು, ಕ್ರೆಡಿಟಾರ್ಸ್ ಅಕೌಂಟ್ ಆಯಿತು. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಬಿಲ್ಸ್ ರಿಸೀವಬಲ್ ಅಕೌಂಟ್. ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಬಿಟ್ ಸೈಡಿಂದ ಶುರು ಆದು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ತೊಗೋಬೇಕು. ನೋಡಿ ಬಿಲ್ಸ್ ರಿಸೀವಬಲ್ 5,000 ಅದನ್ನು ತಗೋಬೇಕು ಸ್ಟಾರ್ಟಿಂಗ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000. ಇದಾದಮೇಲೆ ಕ್ಯಾಶ್ ಬುಕ್ಕಲ್ಲಿ ಇರ್ತದೆ. ಕ್ಯಾಶ್ ಅಂತ ಬಂದರೆ ಕ್ಯಾಶ್ ಅಕೌಂಟ್ ನೋಡ್ಕೋಬೇಕು. ಕ್ಯಾಶ್ ಅಕೌಂಟಲ್ಲಿ ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತಿದೆ, ಇಲ್ಲಿ ಡೆಬಿಟ್ ಸೈಡಲ್ಲಿ ಇರ್ತದೆ. 2 ಬಿಲ್ಸ್ ರಿಸೀವಬಲ್ 20,000 ಅದನ್ನೇ ತಗೊಂಡಿರೋದು. ಬೈ ಕ್ಯಾಶ್ 20,000. ಇದಾದಮೇಲೆ ಇಲ್ಲಿ 2 ಡೆಟಾಸ್ ಅಂದರೆ ಡೆಟಾಸ್ ಅಕೌಂಟಲ್ಲಿ ಆಲ್ರೆಡಿ ಡೆಟಾಸ್ ಅಕೌಂಟ್ ಕ್ರೆಡಿಟಾರ್ಸ್ ಅಕೌಂಟ್ ಬರೆದ್ಬಿಟ್ಟಿದ್ರೆ ಅಲ್ಲಿ ನೋಡಿದ್ರೆ ಆಯಿತು. ಡೆಟಾಸ್ ಅಂತ ಬರೆದ್ರೆ ಡೆಟಾಸ್ ಅಕೌಂಟ್ ನೋಡಿದ್ರೆ ಆಯಿತು, ಅಲ್ಲಿ ಇರುತ್ತೆ. ಸೊ ಡೆಟಾಸ್ ಅಕೌಂಟಲ್ಲಿ ನೋಡಿ, ಸೊ ಡೆಟಾಸ್ ಅಕೌಂಟಲ್ಲಿ ಇದು ಡೆಟಾಸ್ ಅಕೌಂಟ್ ನೋಡ್ಕೋಬೇಕು. ಡೆಟಾಸಲ್ಲಿ ಬಿಲ್ಸ್ ರಿಸೀವಬಲ್ ಬರೆದಿದ್ರೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. 2 ರೀತಿಯಲ್ಲಿ ಇತ್ತು ನೋಡಿ, ಇದು ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಇದೆಯಲ್ಲ, ಬಿಲ್ಸ್ ರಿಸೀವಬಲ್ ರಿಸೀವ್ಡ್, ಜನರಲ್ ಎಂಟ್ರಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಡೆಟಾಸ್. ಇನ್ನೊಂದು ಬಿಲ್ಸ್ ಪೇಬಲ್ ಇಶ್ಯೂಡ್ ಸನ್ರಿ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಬಲ್. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ಗೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಡೆಟಾಸ್. ಡೆಟಾಸ್ ಅಕೌಂಟಲ್ಲಿ ಯಾವ ಕಡೆ ಬರೆದಿದ್ರಾ, ಬೈ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ 2 ಡೆಟಾಸ್ 21,800 ಇಷ್ಟೇ ಐಟಮ್ಸ್ ಇರೋದು ಇದರಲ್ಲಿ. ಸೊ ಟೋಟಲ್ ಮಾಡಬೇಕು, ಯಾವ ಕಡೆ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ 26,800, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕಿ 26,800ಇಂದ ಡಿಫ್ರೆನ್ಸು 20,000 ಕಳೆದ್ರೆ ಉಳಿದಿದ್ದು 6,800. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಇದು ಡಿಫ್ರೆನ್ಸು, ಇದನ್ನು ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಅಂತ ಕರಿತೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಇದಾದಮೇಲೆ ನೆಕ್ಸ್ಟ್ ಬಿಲ್ಸ್ ಪೇಬಲ್ ಅಕೌಂಟ್ ಕ್ರೆಡಿಟ್ ಸೈಡಿಂದ ಶುರು ಮಾಡ್ತೀರಾ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಈ ಇನ್ಫಾರ್ಮೇಷನ್ ಇರ್ತದೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೋಬೇಕು. ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕಾದ್ರೆ ಯಾವತ್ತು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಲಯಬಿಲಿಟಿ ಸೈಡಲ್ಲಿ ಬಿಲ್ಸ್ ಪೇಬಲ್ 3,200 ಇದೆಯಲ್ಲ, ಅದನ್ನು ತೆಗೆದುಕೊಳ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 3,200. ಅದಾದಮೇಲೆ ಕ್ರೆಡಿಟಾರ್ಸು ಹೇಳಿದ್ನಲ್ಲ, ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ಸರಿ ಅಲ್ಲಿ ಜನರಲ್ ಎಂಟ್ರಿ ಪಾಸ್ ಮಾಡಿ ಬರೆದಿರ್ತೀರಾ ಕ್ರೆಡಿಟಾರ್ಸ್ ಟು ಡೆಟಾರ್ಸ್ಗೆ. ಸೊ ಇಲ್ಲಿ ನೋಡಿಕೊಂಡ್ರೆ ಸಿಗುತ್ತೆ ನಿಮಗೆ. ಕ್ರೆಡಿಟಾರ್ಸ್ ಅಕೌಂಟ್ ನೋಡಿದ್ರೆ ಅಲ್ಲಿ ಏನಾದರೂ ಬಿಲ್ಸ್ ಪೇಬಲ್ ಇದ್ದರೆ ಡೆಬಿಟ್ ಸೈಡ್ ಇದ್ದರೆ ಕ್ರೆಡಿಟ್ ಸೈಡ್ ಬರೀರಿ, ಕ್ರೆಡಿಟ್ ಸೈಡ್ ಇದ್ದರೆ ಡೆಬಿಟ್ ಸೈಡ್ ಬರೀರಿ. ಈಗ ಇಲ್ಲಿ ಡೆಬಿಟ್ ಸೈಡ್ ಇದೆಯಲ್ಲ ಬಿಲ್ಸ್ ಪೇಬಲ್, ನೀವು ಇದನ್ನು ಎಲ್ಲಿಗೆ ಬರಬೇಕು,
ಬಿಲ್ಸ್ ಪೇಬಲ್ನ ಕ್ರೆಡಿಟ್ ಸೈಡಲ್ಲಿ ಬೈ ಕ್ರೆಡಿಟಾರ್ಸ್ 30,000. ಅದಾದಮೇಲೆ ಈ ಕಡೆ ಡೆಬಿಟ್ ಸೈಡಲ್ಲಿ ನೋಡಿ ಟು ಕ್ಯಾಶ್ ಅಂತ ಹೇಳಿದ್ರೆ ಸೊ ಇದು ಎಲ್ಲಿ ಬಂದಿರುತ್ತೆ, ಕ್ಯಾಶ್ ಬುಕ್ ನೋಡ್ಕೋಬೇಕು. ಕ್ಯಾಶ್ ಬುಕ್ಕಲ್ಲಿ ಏನಾದರೂ ಎಂಟ್ರಿ ಇದೆಯಾ ಅಂತೇಳಿ. ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಇತ್ತು ಅಂತ ಹೇಳಿದ್ರೆ ಅದನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಕ್ರೆಡಿಟ್ ಸೈಡಲ್ಲಿ ಬೈ ಬಿಲ್ಸ್ ಪೇಬಲ್ 28,600. ಸೊ ಇದನ್ನು ಕ್ಯಾಶ್ ಬುಕ್ಕು ಮತ್ತು ಡೆಟಾಸ್ ಅಕೌಂಟ್ ಆಲ್ರೆಡಿ ಬರೆದಾಗ್ಬಿಟ್ಟಿರ್ತದೆ, ಅಲ್ಲಿ ಬಂದಿದ್ರೆ ಅಂಥದ್ದೆಲ್ಲ ಕ್ರೆಡಿಟಾರ್ಸ್ಗೆ ಸಂಬಂಧಪಟ್ಟಿದ್ರೆ ಬಿಲ್ಸ್ ಪೇಬಲ್ಲು, ಡೆಟಾಸ್ಗೆ ಸಂಬಂಧಪಟ್ಟಿದ್ರು ಬಿಲ್ಸ್ ರಿಸೀವಬಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈಗ ಕ್ಯಾಶ್ ಕೊಟ್ಟಿರೋದು ಕ್ಯಾಶ್ ಅಕೌಂಟಲ್ಲಿದೆ ಕ್ರೆಡಿಟ್ ಸೈಡಲ್ಲಿ, ಅದನ್ನು ತಗೊಂಡಿರೋದು ಟು ಕ್ಯಾಶ್ 28,600. ಸೊ ಡಿಫ್ರೆನ್ಸ್ ಟೋಟಲ್ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ 33,200. ಅದನ್ನೇ ಡೆಬಿಟ್ ಸೈಡ್ಗೆ ಹಾಕೋಬೇಕು 33,200. ಅದರಿಂದ 28,600 ಕಳೆದ್ರೆ ಉಳಿದಿದ್ದು 4,600. ಇದನ್ನು ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಅಂತ ಕರಿತೀವಿ. ಅದನ್ನು ಬರೀಬೇಕಾದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಕೊನೆಗೆ ಬರೀಬೇಕು. ಸೊ ಇದನ್ನು ಬರೀಬೇಕಾದ್ರೆ ಫಸ್ಟು ಡೆಬಿಟ್ ಸೈಡಲ್ಲಿ ಏನು ಬರೀತೀರಾ, ಓಪನಿಂಗ್ ಸ್ಟಾಕ್ ಟು ಓಪನಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾನೆ ಅದನ್ನು ತೊಗೋಬೇಕು. ಬಿಗಿನಿಂಗು ಟು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾನೆ ನೋಡಿ, ಸ್ಟಾಕು 15,000. ಸೊ ಇದನ್ನು ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಫಸ್ಟ್ ಐಟಮ್ ಆಗಿ ಬರೀಬೇಕು. ಟು ಓಪನಿಂಗ್ ಸ್ಟಾಕ್ 15,000. ಇದಾದಮೇಲೆ ಪರ್ಚೇಸಸ್ ಬರೀಬೇಕು. ಪರ್ಚೇಸಸ್ಸು ಕ್ಯಾಶ್ ಇದ್ದರೆ ಕ್ಯಾಶ್ ಬುಕ್ಕಲ್ಲಿ ಇರ್ತದೆ, ಕ್ರೆಡಿಟ್ ಇದ್ದರೆ ಕ್ರೆಡಿಟಾರ್ಸ್ ಅಕೌಂಟ್ನಲ್ಲಿ ಇರ್ತದೆ. ಸೊ ಈಗ ಇಲ್ಲಿ ಕ್ಯಾಶ್ ಬುಕ್ನಲ್ಲಿ ಕ್ಯಾಶ್ ಪರ್ಚೇಸಸ್ ಇಲ್ಲ, ಕ್ಯಾಶ್ ಬುಕ್ನಲ್ಲಿ ಕ್ಯಾಶ್ ಪರ್ಚೇಸಸ್ಸು ಇಲ್ಲ. ಸೊ ಹಾಗಾಗಿ ಅದು ಕ್ರೆಡಿಟ್ ಸೈಡಲ್ಲಿ ಇರ್ತದೆ, ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ ಸೈಡಲ್ಲಿ ಈ ಕಡೆ. ಸೊ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಕ್ಯಾಶ್ ಪರ್ಚೇಸಸ್ ಇಲ್ಲ. ಹಾಗಾದರೆ ನೆಕ್ಸ್ಟ್ ಏನು, ಕ್ರೆಡಿಟ್ ಪರ್ಚೇಸಸ್ ಎಲ್ಲಿರುತ್ತೆ, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ನೋಡಿ. ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಪರ್ಚೇಸಸ್ 60,000 ಇದನ್ನು ತಗೋಬೇಕು ಟು ಪರ್ಚೇಸಸ್. ಸೊ ಈ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಓಪನಿಂಗ್ ಬಿಗಿನಿಂಗ್ ನೋಡ್ಕೊಂಡು ಬರಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟು ನೋಡಬೇಕು. ಈಗ ಸ್ಟಾಕ್ ನೋಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡ್ವಿ. ಈಗ ಇಲ್ಲಿ ನೆಕ್ಸ್ಟು ಕ್ಯಾಶು ಸೇಲ್ಸು ಕ್ಯಾಶು ಪರ್ಚೇಸಸ್ ಇತ್ತು ಅಂದರೆ ಕ್ಯಾಶ್ ಬುಕ್ಕಲ್ಲಿ ಇರ್ತದೆ. ಸೊ ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ ಶೀಟು ನೋಡಬೇಕು, ಕ್ಯಾಶ್ ಅಕೌಂಟು ನೋಡಬೇಕು, ಜೊತೆಗೆ ಅದರ್ ಇನ್ಫಾರ್ಮೇಷನ್ನು ನೋಡ್ಕೋಬೇಕು. ಅದರ್ ಇನ್ಫಾರ್ಮೇಷನ್ನು ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟು, ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ಇರ್ತದೆ. ನಂತರ ಈಗ ಡೆಟಾಸು ಕ್ರೆಡಿಟಾಸು ಎಲ್ಲ ಮಾಡಿದ್ರಲ್ಲ, ಸೊ ಅಲ್ಲಲ್ಲಿ ಇನ್ಫಾರ್ಮೇಷನ್ಗಳನ್ನ ನಾವು ಸಿಕ್ಕಿದ್ದನ್ನು ನೋಡ್ಕೋಬೇಕು, ಗೊತ್ತಾಯ್ತಾ, ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಇಲ್ಲಿ ಮುಖ್ಯವಾಗಿ ಈ ಆಲ್ರೆಡಿ ಒಂದು ಕಡೆ ಬರೆದಿರ್ತೀರಾ ಯಾವುದು ಕೆಲವೊಂದು ಐಟಮ್ಸ್, ಈಗ ಡಿಸ್ಕೌಂಟ್ ಅಲೋಡು, ಡಿಸ್ಕೌಂಟ್ ರಿಸೀವ್ಡು, ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟಾರ್ಸ್ ಅಕೌಂಟಲ್ಲೂ ಬರೆದಿದ್ದೀರಾ. ಸೊ ಪುನಃ ಎಲ್ಲಿ ತೊಗೋಬೇಕು, ಇಲ್ಲಿ ತೊಗೋಬೇಕು. ಹಾಗಾಗಿ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು. ಅಲ್ಲೊಂದು ಕಡೆ ಬರೀತೀರಾ, ಇಲ್ಲೊಂದು ಕಡೆ ಬರೀತೀರಾ, ಎರಡು ಕಡೆ ಡಬಲ್ ಎಂಟ್ರಿ ಅಂತ ಆಗಿರೋದ್ರಿಂದ ಇದನ್ನು ಎರಡು ಕಡೆ ಬರೀಬೇಕು, ಇಲ್ಲೂ ಬರೀಬೇಕಾಗತ್ತೆ. ಸೊ ಈಗ ವೇಜಸ್ ಎಲ್ಲಿ ಸಿಗುತ್ತೆ. ಸೊ ಈ ಥರ ಎಕ್ಸ್ಪೆನ್ಸಸ್ ಏನಿದ್ರು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿರ್ತಾರಲ್ವಾ, ಕ್ಯಾಶ್ ಅಕೌಂಟಲ್ಲಿ ನೋಡಿದ್ರೆ ಆಯಿತು, ಕ್ರೆಡಿಟ್ ಸೈಡಲ್ಲಿ ಇರ್ತದೆ. ಸೊ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಿದ್ದು ಕ್ಯಾಶ್ ಅಕೌಂಟ್ನಲ್ಲಿ ಇರ್ತದೆ, ಅಲ್ಲಿ ನೋಡಿ ಇಲ್ಲಿ ಬೈ ಸ್ಯಾಲರೀಸ್ ಇದೆ, ವೇಜಸ್ ಇದೆ, ನಂತರ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಸೊ ಇದೆಲ್ಲವೂ ಎಲ್ಲಿಗೆ ಬರ್ತದೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಿಗೆ ಬರ್ತದೆ. ಸೊ ಈಗ ವೇಜಸ್ಸು ನೋಡಿ ಕ್ಯಾಶ್ ಅಕೌಂಟ್ನಲ್ಲಿ ಇದೆ. ಸೊ ಇಲ್ಲಿ ಪ್ರಿಪೇರ್ ಮಾಡಬೇಕು. ವೇಜಸ್ 3,160. ಇದಾದಮೇಲೆ ಇಷ್ಟೇ ಐಟಮ್ ಇರೋದು. ವೇಜಸ್ ಇನ್ಯಾವುದು ಡೈರೆಕ್ಟ್ ಎಕ್ಸ್ಪೆನ್ಸ್ ಇಲ್ಲ. ಕ್ರೆಡಿಟ್ ಸೈಡಿಗೆ ಬರಬೇಕು. ಕ್ರೆಡಿಟ್ ಸೈಡಿಗೆ ಬೈ ಸೇಲ್ಸ್, ಇಲ್ಲಿ ಕ್ರೆಡಿಟ್ ಸೇಲ್ಸ್ ನೋಡೋದಾದರೆ ಡೆಟಾಸ್ ಅಕೌಂಟ್ ನೋಡಬೇಕು, ಕ್ಯಾಶ್ ಸೇಲ್ಸ್ ನೋಡೋದಾದರೆ ಕ್ಯಾಶ್ ಬುಕ್ಕು ನೋಡ್ಕೋಬೇಕು, ಕ್ಯಾಶ್ ಅಕೌಂಟು. ಈಗ ನೋಡಿ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಸೇಲ್ಸ್ ಇದೆ 7,400 ಡೆಬಿಟ್ ಸೈಡಲ್ಲಿ, ಇದನ್ನು ತೊಗೋಬೇಕು. ಇದಾದಮೇಲೆ ನೆಕ್ಸ್ಟು ಕ್ರೆಡಿಟ್ ಸೇಲ್ಸು ಡೆಟಾಸ್ ಅಕೌಂಟಲ್ಲಿ ನೋಡಿ. ಡೆಟಾಸ್ ಅಕೌಂಟಲ್ಲಿ 81,400 ಇದನ್ನು ತಗೋಬೇಕು. ಇದೆರಡೂ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಎರಡೂ ಟೋಟಲ್ ಮಾಡಿ ಹಾಕಬೇಕು. ನೋಡಿ ಕ್ರೆಡಿಟ್ ಸೇಲ್ಸ್ 81,400 ಕ್ಯಾಶ್ ಅಕೌಂಟಲ್ಲಿರೋದು
7,400 ಎರಡು ಟೋಟಲ್ 88,800. ಇದಾದಮೇಲೆ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ, ಅದರ್ ಇನ್ಫಾರ್ಮೇಷನಲ್ಲಿ ಇರುತ್ತೆ, ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಇರುತ್ತೆ ನೋಡಿ. ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬಿಲ್ಸ್ ಪೇಬಲ್ ಇಶ್ಯೂಡ್ ಆದಮೇಲೆ ಸ್ಟಾಕ್ ಆನ್ 31st March 2016 10,600 ಇದು ಕ್ಲೋಸಿಂಗ್ ಸ್ಟಾಕ್. ಇದನ್ನು ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ ತೊಗೋಬೇಕು. ಇದು ಕ್ಲೋಸಿಂಗ್ ಸ್ಟಾಕ್ ಆಯಿತು. ಇಲ್ಲಿರುವಂಥ ಟ್ರೇಡಿಂಗ್ ಅಕೌಂಟ್ಗೆ ಇರುವಂಥ ಇನ್ಫಾರ್ಮೇಷನ್ ಆಯಿತು. ಟೋಟಲ್ ಮಾಡಬೇಕು 99,400. 99,400 ಡೆಬಿಟ್ ಸೈಡ್ಗೂ ಹಾಕೊಳ್ಳಿ. ಇದರಿಂದ 15,000, 60,000, 3,160 ಇದನ್ನು ಕಳೆದ್ರೆ ಉಳಿದಿರೋದು 21,240. ಇದು ಡಿಫ್ರೆನ್ಸು. ಇದನ್ನೇನಂತ ಕರಿಬೇಕು, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಇದನ್ನು ಪುನಃ ಕ್ರೆಡಿಟ್ ಸೈಡ್ಗೆ, ಇಲ್ಲಿ ಡೆಬಿಟ್ ಸೈಡಲ್ಲಿ ಇರೋದ ಕ್ರೆಡಿಟ್ ಸೈಡಿಗೆ ತಗೊಬನ್ನಿ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 21,240. ಇಲ್ಲಿವರೆಗೆ 99,400 ಇರುವಂಥದ್ದು, ಇಲ್ಲಿವರೆಗೆ ಇರೋದು ಮೇಲೆಲ್ಲ ಟ್ರೇಡಿಂಗ್ ಅಕೌಂಟ್. ಈಗ ನೆಕ್ಸ್ಟು ಈಗ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬರೆದಿದ್ರಲ್ಲ, ಇಲ್ಲಿಂದ ಮುಂದಕ್ಕೆ ಇರೋದಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಬರೀತಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸಪ್ರೇಟ್ ಮಾಡೋಕ್ಕೆ ಹೋಗಬಾರ್ದು, ಒಟ್ಟಿಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡಬೇಕು. 99,400 ಕ್ಲೋಸ್ ಮಾಡಿ ಪುನಃ ಬರ್ದಿಲ್ಲ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ. ಈ ರೀತಿ ನೋಡಿ, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅದನ್ನು ಕ್ರೆಡಿಟ್ ಸೈಡ್ಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಇಲ್ಲಿಂದ ನೆಕ್ಸ್ಟು P&L ಅಕೌಂಟ್ಗೆ ಇರುವಂಥ ಐಟಮ್ಸ್ಗಳನ್ನ ಬರೀಬೇಕು. ಸೊ ಫಸ್ಟ್ ನೋಡಿ, ಇದನ್ನು ಹೇಳಿದೆ ನಾನು, ಎಕ್ಸ್ಪೆನ್ಸಸ್ಸು ಬರೀಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಕ್ಯಾಶ್ ಅಕೌಂಟ್ನಲ್ಲಿ ಇರ್ತದೆ, ನಂತರ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ನೋಡ್ಕೋಬೇಕು ಇಲ್ಲಿ ಬರೀಬೇಕಾದ್ರೆ. ಸೊ ಈಗ ನೋಡಿ, ಕ್ಯಾಶ್ ಅಕೌಂಟಲ್ಲಿ ನೋಡಿ, ಸೊ ಯಾವ್ದ್ಯಾವ್ದಿದೆ, ಬೈ ಸ್ಯಾಲರೀಸ್, ನಂತರ ಬೈ ಆಫೀಸ್ ಎಕ್ಸ್ಪೆನ್ಸಸ್, 2 ಐಟಮ್ಗಳಿದೆ, ಅದನ್ನು ತೆಗೆದುಕೊಳ್ಬೇಕು. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ಸು, ಕ್ಯಾಶ್ ಬುಕ್ನ ಕ್ರೆಡಿಟ್ ಸೈಡಲ್ಲಿರುವಂಥ ಎಕ್ಸ್ಪೆನ್ಸಸ್ಸು ಇಲ್ಲಿ ಡೆಬಿಟ್ ಸೈಡಿಗೆ ಬರೀಬೇಕು ನೋಡಿ. 2 ಸ್ಯಾಲರೀಸ್, ಇದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಅಡ್ಜಸ್ಟ್ಮೆಂಟ್ ಇಲ್ಲದ ಕಾರಣ ನೇರವಾಗಿ ಅಲ್ಲೇನು ಅಮೌಂಟ್ ಇದೆ ಅದನ್ನು ಬರೆದ್ರೆ ಆಯಿತು. 9,800, ನಂತರ 1,600 ಆಫೀಸ್ ಎಕ್ಸ್ಪೆನ್ಸಸ್ 1,600. ಇದಾದಮೇಲೆ ಡಿಸ್ಕೌಂಟ್ ಅಲೋಡ್ ಎಲ್ಲಿದೆ, ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ನೋಡಿ. ಡಿಸ್ಕೌಂಟ್ ಟು ಕಸ್ಟಮರ್ಸ್ ಇದೆಯಲ್ಲ, ಇದು ಒಂದು ಎಲ್ಲಿ ಬರೆದಿದ್ದೀರಾ, ಡೆಟಾಸ್ ಅಕೌಂಟಲ್ಲಿ ಬರೆದಿದ್ದೀರಾ. ಡೆಟಾಸ್ ಅಕೌಂಟಲ್ಲಿ ಡಿಸ್ಕೌಂಟ್ ಅಲೋಡ್ 400. ಇದಾದಮೇಲೆ ಪುನಃ ಎಲ್ಲಿ ಬರೀಬೇಕು, ಡಿಸ್ಕೌಂಟ್ ಕಸ್ಟಮರ್ಸ್ ಇದೆಯಲ್ಲ ಅದು. ಒಂದು ಡೆಟಾಸ್ ಅಕೌಂಟ್ನ ಕ್ರೆಡಿಟ್ ಸೈಡ್, ಇನ್ನೊಂದು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್ ಬರೀಬೇಕು. ಇನ್ನೊಂದು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 9,000 10% ಹೇಳಿರೋದು. ಸೊ ಇದನ್ನು ನೋಡಿ, 9,000 ನೋಡಿ. ಪ್ರೊವೈಡ್ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾನೆ, ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ 10% ಆನ್ ಡೆಟಾಸ್ ಮೇಲೆ 10% ಅಂತ ಹೇಳ್ತಾ ಇದ್ದಾನೆ. ಸೊ ಇದನ್ನು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ಕ್ಲೋಸಿಂಗ್ ಡೆಟಾಸ್ ನೋಡಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಲ್ಲ 9,000 ಇದ್ರ ಮೇಲೆ ಕಂಡುಹಿಡಿಬೇಕು. ಇಲ್ಲಿ ಬೇರೆ ಮಾಹಿತಿ ಇಲ್ಲ. ಆಲ್ರೆಡಿ ಪ್ರಾಬ್ಲಮಲ್ಲಿ, ಹಿಂದೆ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಕ್ಲೋಸಿಂಗ್ ಡೆಟಾಸ್ ಅವನೇ ಕೊಟ್ಟಿದ್ದ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರಲಿಲ್ಲ, ಡಿಫ್ರೆನ್ಸನ್ನು ಕ್ಲೋಸಿಂಗ್ ಡೆಟಾಸ್ ಅಂತ ಬರೆದ್ವಿ. ಈಗ 10% ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಯಲ್ಲ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 9,000 ಇದ್ರ ಮೇಲೆ ಕಂಡುಹಿಡಿಯಬೇಕು. 9,000. ಸೊ ಅದು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 9,000 ಮೇಲೆ 10% ಕಂಡುಹಿಡಿಯಬೇಕು, 900. ಇದಾದಮೇಲೆ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಡಿಪ್ರಿಸಿಯೇಷನ್ ಹೇಳಿದ್ದಾನೆ, ಡಿಪ್ರಿಸಿಯೇಷನ್ನು ಕೊಟ್ಟಿದೆ ನೋಡಿ. ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಟ್ 5%. ಸೊ 5%ಅನ್ನು ಯಾವುದ್ರ ಮೇಲೆ, ಇದು ಅಸೆಟ್ ಮೇಲೆ ಕಂಡುಹಿಡಿಯಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ, ಇನ್ನೆಲ್ಲೂ ಅಸೆಟ್ ಕೊಟ್ಟಿಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ಇತ್ತು ಅಂತಂದರೆ ಅದ್ರ ಮೇಲೆ ಕಂಡುಹಿಡಿದ್ರೆ ಆಯಿತು. 9,400 ಮೇಲೆ 5%, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ 14,000 ಮೇಲೆ 5% ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ 5% ಹೇಳಿದರೆ 5%ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ಟು ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 9,400 ಮೇಲೆ 5%. ಅದೇ ಥರ ಟು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 14,000 ಮೇಲೆ 5%.
ಸೊ ಇಲ್ಲಿ ಬರಿಬೇಕು. ಇದಾದಮೇಲೆ ಕ್ರೆಡಿಟ್ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದು ಎಲ್ಲಿದೆ? ಸೊ ಕ್ಯಾಶ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ ನೋಡಿ. ಕ್ಯಾಶ್ ಬುಕ್ನಲ್ಲಿ ಕ್ಯಾಶ್ ಅಕೌಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಬೈ ಇನ್ವೆಸ್ಟ್ಮೆಂಟ್ ಬ್ರಾಕೆಟಲ್ಲಿ ಕೊಟ್ಟಿದ್ದಾನೆ 6% ಗೌರ್ಮೆಂಟ್ ಬಾಂಡ್ಸ್ ಈ ಥರ ಕೊಟ್ಟಿದ್ದಾನೆ. ಅಥವಾ ಇನ್ವೆಸ್ಟ್ಮೆಂಟ್ ಪಕ್ಕ ಪರ್ಸೆಂಟೇಜ್ ಕೊಟ್ಟಿದ್ರು ಸತ 6% ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ರು ಸತ ನೀವೇ ಅದಕ್ಕೆ ಏನು ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಕೊಟ್ಟಿತ್ತು ಅಂತಂದರೆ ಇಂಟ್ರೆಸ್ಟನ್ನು ಪ್ರಾಬ್ಲಮಲ್ಲಿ ಹೇಳಲ್ಲ, ನಿಮಗೆ ಗೊತ್ತಿರಬೇಕು. ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 2,000 ಅಮೌಂಟು, 2,000ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀರಾ, ಅದಕ್ಕಿರುವಂಥ ಬಡ್ಡಿ 6%. ಆ ಬಡ್ಡಿಯನ್ನು ಎಲ್ಲಿ ಬರೀಬೇಕು? ಇನ್ಕಮು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಅದರಿಂದ ಬರೋ ಇನ್ಕಮ್ ಆಗುತ್ತೆ, ಇಂಟ್ರೆಸ್ಟ್ ಇನ್ಕಮ್ ಆಗುತ್ತೆ. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಸೊ 6% 2,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲೆಲ್ಲಿ ತೊಗೋಬೇಕು? ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೋಬೇಕು. ಇದು ಅಡ್ಜಸ್ಟ್ಮೆಂಟಲ್ಲಿ ಎಲ್ಲೂ ಹೇಳಿರಲ್ಲ, ನಿಮಗೆ ಪ್ರಾಬ್ಲಮಲ್ಲಿ ಗೊತ್ತಿರಬೇಕು. ಯಾವುದೇ ಪರ್ಸೆಂಟೇಜ್ ಹೇಳಿದ್ರು ಅದು ಅಡ್ಜಸ್ಟ್ಮೆಂಟೇ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಇನ್ಕಮ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಈಗ ಲೋನ್ ಆಯಿತು ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸ್ ಆಗುತ್ತೆ, ಅದನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಲ್ಲ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಈಗ 2,000 ಇನ್ವೆಸ್ಟ್ಮೆಂಟ್ ಮಾಡಿರೋದು, ಅದರ ಮೇಲೆ 6% ಇಂಟ್ರೆಸ್ಟ್ ಅಂತ ಹೇಳಿದ್ರೆ 120. ಸೊ ಈ ಇಂಟ್ರೆಸ್ಟನ್ನು ಪುನಃ ಎಲ್ಲಿ ತಗೋಬೇಕು? ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ 2,000 ಬರ್ತಿದ್ರೆ ಅದ್ರ ಕೆಳಗೆ ಪುನಃ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 120 ಇಲ್ಲಿ ತಗೋಬೇಕು. ಸೊ ಕ್ರೆಡಿಟ್ ಸೈಡ್ ಅದಾಯಿತು. ನಂತರ ಡಿಸ್ಕೌಂಟ್ ರಿಸೀವ್ಡ್ ಎಲ್ಲಿ ಬರ್ದಿದ್ದೀರಾ? ಡಿಸ್ಕೌಂಟ್ ರಿಸೀವ್ಡು ಕ್ರೆಡಿಟರ್ಸ್ ಅಕೌಂಟಲ್ಲಿ ಬರ್ದಿದ್ದೀರಾ? ಡಿಸ್ಕೌಂಟ್ ರಿಸೀವ್ಡ್ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಕೊಟ್ಟಿದ್ದೆಲ್ಲ ಒಂದು ಡಿಸ್ಕೌಂಟ್ ರಿಸೀವ್ಡ್ ಎಲ್ಲೆಲ್ಲಿ ಬರ್ದಿದ್ದು, ಒಂದು ಕ್ರೆಡಿಟರ್ಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ, ಪುನಃ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಡಿಸ್ಕೌಂಟ್ ಅಲೋಡು ಡೆಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀತೀರಾ, ಪುನಃ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರ್ದಿದ್ದೀರಾ. ಸೊ ಡಿಸ್ಕೌಂಟ್ ರಿಸೀವ್ಡು ಕ್ರೆಡಿಟರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡು, ಪುನಃ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಸೊ ಇಲ್ಲಿರುವಂಥ ಐಟಮ್ಗಳೆಲ್ಲ ಆಯಿತು. ಟೋಟಲ್ ಮಾಡಬೇಕು 21,560 ಟೋಟಲು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಅದನ್ನೇ ಡೆಬಿಟ್ ಸೈಡಿಗೆ ಬರೀಬೇಕು. 21,560 21,560ಇಂದ ಮೇಲೆ ಸ್ಯಾಲರೀಸಿಂದ ಕಳಿಬೇಕು. ಸ್ಯಾಲರೀಸ್ 9,800 1,600 400 900 470 700 ಕಳೆದ್ರೆ ಉಳಿದಿದ್ದು 7,690. ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈ ನೆಟ್ ಪ್ರಾಫಿಟನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು. ಕ್ಯಾಪಿಟಲ್ 40,000ಗೆ ನೆಟ್ ಪ್ರಾಫಿಟ್ ಆ್ಯಡ್ ಮಾಡಿದ್ವೋ ಅಲ್ಲಿ ತಗೋಬೇಕು. ಸೊ ಈಗ ಇಲ್ಲಿವರೆಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಬ್ಯಾಲೆನ್ಸ್ ಶೀಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಬರೀಬೇಕಾದ್ರೆ ಎಲ್ಲ ಕ್ಲೋಸಿಂಗ್ ಫಿಗರ್ಸ್ ತೊಗೋಬೇಕು. ಕ್ಲೋಸಿಂಗ್ ಓಪನಿಂಗ್ ಆದರೆ ಓಪನಿಂಗ್ ಫಿಗರ್ಸ್ ಅಂದರೆ ಹಿಂದಿನ ವರ್ಷದ ಪ್ರೀವಿಯಸ್ ಇಯರ್ದು ಅಥವಾ ಈ ವರ್ಷದ ಬಿಗಿನಿಂಗ್ ಕೊಟ್ಟಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಈ ವರ್ಷಕ್ಕೆ ಬರೆಯೋದಾದರೆ, ಈ ವರ್ಷ ನಾವು ಬರೀತಿರೋದು 2016 ಡಿಸೆಂಬರಲ್ಲಿ ಅಂತ ಅದೇ ಮಾರ್ಚ್ 16 ಮಾರ್ಚ್, ಇದು ಏಪ್ರಿಲ್ ಟು ಮಾರ್ಚು. ಸೊ ಮಾರ್ಚ್ 16 ಆಗಿರೋದ್ರಿಂದ ಕ್ಲೋಸಿಂಗ್ ಇಯರ್ ಡೇಟ್ ಇದು. ಸೊ ಇದಕ್ಕೆ ಬರೀಬೇಕಾದ್ರೆ ಎಲ್ಲ ಕ್ಲೋಸಿಂಗ್ ಫಿಗರ್ಸ್ ತೊಗೋಬೇಕು. ಈಗ ನೋಡೋಣ ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲ ಕ್ಲೋಸಿಂಗ್. ಈಗ ಕ್ಯಾಶ್ ಇನ್ ಹ್ಯಾಂಡ್ ನೋಡಬೇಕಾದ್ರೆ ಕ್ಯಾಶ್ ಅಕೌಂಟ್ ನೋಡಬೇಕು. ಕ್ಯಾಶ್ ಅಕೌಂಟಲ್ಲಿ ನೋಡಿ ಲಾಸ್ಟ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 1,040 ನೋಡಿ. ಕ್ಲೋಸಿಂಗ್ ಕ್ಯಾಶ್ ಇದು ಬಿಗಿನಿಂಗ್ ಕೊಟ್ಟಿದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ 200 ಓಪನಿಂಗ್ ಬ್ಯಾಲೆನ್ಸ್ ಶೀಟ್ 200 ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಬರಬೇಕಾದ್ರೆ 1,040 ತಗೋಬೇಕು. ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ 1,040. ಬಿಲ್ಸ್ ರಿಸೀವಬಲ್ ಅಕೌಂಟ್ ನೋಡಬೇಕು. ಬಿಲ್ಸ್ ರಿಸೀವಬಲ್ ಅಕೌಂಟ್ನಲ್ಲಿ ನೋಡಿ ಲಾಸ್ಟ್ಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 6,800 ಎಲ್ಲ ಕ್ಲೋಸಿಂಗ್ ಫಿಗರ್ಸ್ ಅದನ್ನು ತಗೋಬೇಕು. 6,800. ಕ್ಲೋಸಿಂಗ್ ಸ್ಟಾಕು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಸ್ಟಾಕ್ ಆನ್ 31st March 2016 10,600. ಒಂದು ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರೀತೀರಾ, ಎರಡು ಕಡೆ ಬರೀಬೇಕು. 10,600 ಇಲ್ಲಿ ಬರೆದಿದ್ದೀರಾ, ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ತಗೋಬೇಕು 10,600. ಅದಾದಮೇಲೆ ಇನ್ವೆಸ್ಟ್ಮೆಂಟು ಇದು ಕ್ಯಾಶ್ ಅಕೌಂಟಲ್ಲಿ ಕೊಟ್ಟಿರೋದು ಗೊತ್ತಾಯ್ತಲ್ಲ. ಸೊ ಕ್ಯಾಶ್ ಅಕೌಂಟಲ್ಲಿ 2,000 ನೀವು ಇದನ್ನೆಲ್ಲೂ ಬರೆದಿಲ್ಲ, ಒಂದು ಕಡೆ ಬರೀಬೇಕಲ್ಲ. ಓವರ್ ಡ್ರಾಫ್ಟು
ಮೇಲೆ ಕ್ರೆಡಿಟ್ ಸೈಡ್ ಓವರ್ ಡ್ರಾಫ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಸ್ಯಾಲರೀಸು, ವೇಜಸ್ಸು, ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ಬಂದಿದೆ. ಬಿಲ್ಸ್ ಪೇಬಲ್ ಅಕೌಂಟ್ ತಗೊಂಡಿದ್ದೀರಾ, ಕ್ರೆಡಿಟಾರ್ಸ್ ಅಕೌಂಟ್ ತಗೊಂಡಿದ್ದೀರಾ, ಆಫೀಸ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡಿದ್ದೀರಾ, ಡ್ರಾಯಿಂಗ್ಸ್ ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಶೀಟ್ ತಗೋತೀರಾ ಲಯಬಿಲಿಟಿ ಸೈಡ್. ಇನ್ವೆಸ್ಟ್ಮೆಂಟ್ ಎಲ್ಲಿ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಇಲ್ಲಿರೋದೆಲ್ಲ ಎಲ್ಲರೂ ಒಂದ್ ಕಡೆ ಬರೀಲೇಬೇಕು. ಇಲ್ಲಿ ಒಂದ್ ಕಡೆ ಆಲ್ರೆಡಿ ಇದೆ, ನೀವು ಇನ್ನೊಂದ್ ಕಡೆ ಬರೀಬೇಕು. ಈಗ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರೀಬೇಕು, ಇನ್ವೆಸ್ಟ್ಮೆಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕು 2000. ಅದನ್ನೆಲ್ಲೂ ತಗೊಂಡಿಲ್ಲ, ಅಲ್ಲಿರುವಂಥ ಐಟಮ್ಸ್ ಎಲ್ಲಾದ್ರೂ ಒಂದ್ ಕಡೆ ಬರೀಲೇಬೇಕು. ಇನ್ವೆಸ್ಟ್ಮೆಂಟ್ 2000 ಆಯ್ತಾ. ಅದ್ರ ಮೇಲೆ ಬಡ್ಡಿ ಪರ್ಸೆಂಟೇಜ್ ಹಾಕಿರುತ್ತಲ್ವಾ, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಿರಾ, ಅಡ್ಜಸ್ಟ್ಮೆಂಟ್ ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಆಯಿತು. ಸೊ ಪುನಃ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 120. ಅದಾದಮೇಲೆ ಡೆಟಾಸ್ಗೆ ಅಡ್ಜಸ್ಟ್ಮೆಂಟ್ ಇದೆ 9000. ಕ್ಲೋಸಿಂಗ್ ಡೆಟಾಸ್ ತಗೋಬೇಕು. ಕ್ಲೋಸಿಂಗ್ ಡೆಟಾಸ್ ನೋಡಿ, ಕ್ಲೋಸಿಂಗ್ ಡೆಟಾಸು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 9000. ಸೊ 9000 ಇಂದ ಅಡ್ಜಸ್ಟ್ಮೆಂಟ್ ಇದ್ರೆ ಅಡ್ಜಸ್ಟ್ಮೆಂಟು ಸಾಮಾನ್ಯವಾಗಿ ಡೆಟಾಸ್ಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬ್ಯಾಲೆನ್ಸ್ ಕಳೆಯೋದು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಂಥದ್ದು ಕಳೆಯೋದು ಇರ್ತದೆ, ಅದನ್ನು ನೋಡ್ಕೋಬೇಕು. ಸೊ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸು 900 10% ಕ್ಯಾಲ್ಕುಲೇಷನ್ ಮಾಡಿಲ್ಲ 900. ಇದನ್ನ ಡೆಟಾಸ್ ಅಲ್ಲಿ ಕಳೆದುಬಿಟ್ಟು ತೋರಿಸ್ಬೇಕು 8100. ಸೊ ಇಲ್ಲ ಅಂದ್ರೆ ಟ್ಯಾಲಿ ಆಗಲ್ಲ, ಡಿಫ್ರೆನ್ಸ್ ತೋರಿಸ್ತದೆ. ಈ ಕಡೆ ಜಾಸ್ತಿ ತೋರಿಸ್ತದೆ, ಆ ಕಡೆ ಮತ್ತೆ ಅಸೆಟ್ ಸೈಡ್ ಕಳೀಲಿಲ್ಲ ಅಂದ್ರೆ. ಸೊ ಮೆಷಿನರಿ ಡಿಪ್ರಿಸಿಯೇಷನ್ ಇದ್ರೆ ಕಳಿಬೇಕು. ಬಿಲ್ಡಿಂಗ್ ಮತ್ತೆ ಮೆಷಿನರಿ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೇಳಿರೋದು, ಇನ್ನೊಂದು ಅಡ್ಜಸ್ಟ್ಮೆಂಟ್ 470 ಮತ್ತೆ 700 ಇದೆಯಲ್ಲ, ಇದು ಪುನಃ ಇದನ್ನ ಏನ್ ಮಾಡಬೇಕು, ಕನ್ಸರ್ನ್ ಐಟಮ್ ಮೆಷಿನರಿಯಲ್ಲಿ 470 ಅಂದ್ರೆ ಬಿಲ್ಡಿಂಗ್ ಅಲ್ಲಿ 700 ಕಳೆದುಬಿಟ್ಟು ಔಟರ್ ಕಾಲಮ್ ಅಲ್ಲಿ ತೋರಿಸಿರೋದು. ಸೊ ಡಿಪ್ರಿಸಿಯೇಷನ್ ಇದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಡಿಪ್ರಿಸಿಯೇಷನ್ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬೇಕು ಡೆಬಿಟ್ ಸೈಡ್ ಅಲ್ಲಿ, ಪುನಃ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಅಸೆಟ್ ಇಂದ ಕಳಿಬೇಕು. ಈಗ ಅಸೆಟ್ ಸೈಡ್ ಆಯ್ತು. ಈ ಕಡೆ ಲಯಬಿಲಿಟಿ ಸೈಡ್ ನೋಡೋಣ. ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಕ್ಯಾಶ್ ಬುಕ್ ಅಲ್ಲಿ ಕ್ಯಾಪಿಟಲ್ ಕೊಟ್ಟರೆ ಅಡಿಷನಲ್ ಕ್ಯಾಪಿಟಲ್, ಅದನ್ನ ಕ್ಯಾಪಿಟಲ್ ಅನ್ಕೋಬಾರ್ದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕೊಟ್ಟಿರಬೇಕು, ಅದು ಕ್ಯಾಪಿಟಲ್ ನೋಡಿ. ಈಗ ಇಲ್ಲಿ ಕೊಟ್ಟಿದೆಯಲ್ಲ, ಇದು ಕ್ಯಾಪಿಟಲ್. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಕ್ಯಾಪಿಟಲ್ ಕೊಟ್ಟಿತ್ತು, ಆ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಅಲ್ಲ, ಅದು ಅಡಿಷನಲ್ ಕ್ಯಾಪಿಟಲ್. ಅಲ್ಲಿ ಕ್ಯಾಪಿಟಲ್ ಕೊಟ್ಟಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಿತ್ತು ಹಿಂದೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದ್ರಿಂದ ಇಲ್ಲಿರುವಂತ ಕ್ಯಾಪಿಟಲ್ ಇದನ್ನ ತಗೋಬೇಕು. ಸೊ ಈ ಕ್ಯಾಪಿಟಲ್ 40,000 ಇದೆಯಲ್ಲ, ಇದನ್ನ ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತಗೋಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು ನೋಡಿ 40,000. ಇದಾದ್ಮೇಲೆ ನೆಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಲಾಸ್ಟ್ಗೆ ನೆಟ್ ಪ್ರಾಫಿಟ್ ಬರುತ್ತಲ್ಲ, ಇದನ್ನ ಆಡ್ ಮಾಡಬೇಕು. ಇದಾದ್ಮೇಲೆ ಡ್ರಾಯಿಂಗ್ಸು ಕ್ಯಾಶ್ ಬುಕ್ ನಲ್ಲಿ ಇರ್ತದೆ. ಕ್ಯಾಶ್ ಬುಕ್ ಅಲ್ಲಿ ನೋಡಿ ಕ್ರೆಡಿಟ್ ಸೈಡ್ ಬೈ ಡ್ರಾಯಿಂಗ್ಸ್ 9000. ಸೊ ಅದನ್ನ ಎಲ್ಲೂ ಬರ್ದಿಲ್ಲ. ಸೊ ಒಂದ್ ಕಡೆ ಇನ್ನೊಂದ್ ಕಡೆ ಎಂಟ್ರಿ ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡಬೇಕಾಗಿರೋದು. ಕ್ಯಾಪಿಟಲ್ ಅಲ್ಲಿ ಲೆಸ್ ಮಾಡಬೇಕು. ಲೆಸ್ ಮಾಡಿ ಔಟರ್ ಕಾಲಮ್ಗೆ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೆಟ್ ಅಮೌಂಟ್ ಅಲ್ಲಿ ಬರಬೇಕು 38,690. ಇದಾದ್ಮೇಲೆ ಕ್ಲೋಸಿಂಗ್ ಕ್ರೆಡಿಟಾರ್ಸ್, ಕ್ಲೋಸಿಂಗ್ ಬಿಲ್ಸ್ ಪೇಬಲ್. ಸೊ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಕೌಂಟ್ ಅಲ್ಲಿ ಇರ್ತದೆ ನೋಡಿ. ಕ್ರೆಡಿಟಾರ್ಸ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಡಿಫರೆನ್ಸ್ 7,600 ಅದನ್ನು ಬರೀಬೇಕು. ಅದಾದ್ಮೇಲೆ ಬಿಲ್ಸ್ ಪೇಬಲ್ದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,600 ಡಿಫರೆನ್ಸ್, ಅದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕು ನೋಡಿ. ಕ್ರೆಡಿಟಾರ್ಸ್ ಬಿಲ್ಸ್ ಪೇಬಲ್. ಸೊ ಇಷ್ಟು ಬರೋದಾದ್ಮೇಲೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಟ್ಯಾಲಿ ಆಗಬೇಕು. ಅಕಸ್ಮಾತ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಿದೆ ಅಂತ ಹೇಳಿ ಅರ್ಥ. ಸೊ ಇಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಈಗ ಈ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಇನ್ನೊಂದ್ಸರಿ ರೀಕ್ಯಾಪ್ ಮಾಡೋದಾದ್ರೆ ನೋಡೋಣ ನೋಡಿ. ಪ್ರಾಬ್ಲಮ್ ಅಲ್ಲಿ ಅವನೇ ಯು ಆರ್ ಗಿವನ್ ಅಂತ ಹೇಳಿದಾನೆ. ಸೊ ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಅಕೌಂಟು, ಅದರ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾನೆ. ನಂತರ ನೋಡಿ ಬ್ಯಾಲೆನ್ಸ್ ಶೀಟ್ ಅವನೇ ಕೊಟ್ಟಿರೋದು, ಪ್ರಾಬ್ಲಮ್ ಇವನೇ ಕೊಟ್ಟಿರೋದು, ಕ್ಯಾಶ್ ಅಕೌಂಟು, ಅದರ್ ಟ್ರಾನ್ಸಾಕ್ಷನ್ಸ್ ಈ ಥರ ಕೊಟ್ಟಿರೋಂಥದ್ದು. ಸೊ ಈಗ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂಥ ಐಟಮ್ಗಳೆಲ್ಲವೂ ಇನ್ನೊಂದು ಕಡೆ ಬರೀಬೇಕು. ಸೊ ಈಗ ಕ್ಯಾಶ್ ಇನ್ ಹ್ಯಾಂಡ್ 200, ಇಲ್ಲಿ ಕ್ಯಾಶ್ ಅಕೌಂಟ್ ಕೊಟ್ಟಿರೋದ್ರಿಂದ ಕ್ಯಾಶ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅವನೇ ಬರೆದ್ಬಿಟ್ಟಿದ್ದಾನೆ. ಈಗ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಈಗ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ 200 ಬರೀತಿದ್ವಿ. ಸೊ ಹಾಗಾಗಿ ಪುನಃ ಇನ್ನೆಲ್ಲೂ ಬರೀಬಾರ್ದು.
ಇಲ್ಲಿರುವಂಥದ್ದು ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ಕ್ಯಾಶ್ ಅಕೌಂಟಲ್ಲಿ ಇರೋದು ಎಲ್ಲಾದರೂ ಒಂದು ಕಡೆ ಪುನಃ ಇನ್ನೊಂದು ಎಂಟ್ರಿ ಆಗಬೇಕು. ಅದೇ ಅದರ್ ಟ್ರಾನ್ಸಾಕ್ಷನ್ಸಲ್ಲಿ ಕೊಟ್ಟಿರುವಂಥದ್ದು ಇದೆಲ್ಲ ಎರಡು ಕಡೆ ಎಂಟ್ರಿ ಅದರ್ ಟ್ರಾನ್ಸಾಕ್ಷನ್ಸ್ ಮತ್ತು ಈ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದಾನೆ. ಸೊ ಲಾಸ್ಟ್ ಟೈಮ್ ಕೊಟ್ಟಿದ್ದಾನಲ್ಲ 10% ಪ್ರಾವಿಷನ್ ಮತ್ತು ಡಿಪ್ರಿಸಿಯೇಷನ್, ಇವೆಲ್ಲವೂ ಎರಡು ಕಡೆ ಅಡ್ಜಸ್ಟ್ಮೆಂಟ್ ಆಗಲೇಬೇಕು, ಎರಡು ಕಡೆ ಬರೀಲೇಬೇಕು, ಡಬಲ್ ಎಂಟ್ರಿ ಆಗಲೇಬೇಕು. ಆದರೆ ಮೇಲಿರುವಂಥದ್ದು ಕ್ಯಾಶ್ ಅಕೌಂಟಲ್ಲಿರೋದು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿರೋದು ಒಂದು ಕಡೆ ಬರೀಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ಕ್ಯಾಶ್ ಅಕೌಂಟಲ್ಲಿರೋದು ಒಂದು ಕಡೆ, ಅಡ್ಜಸ್ಟ್ಮೆಂಟಲ್ಲಿರೋದು ಅದರ್ ಟ್ರಾನ್ಸಾಕ್ಷನ್ಸಲ್ಲಿರೋದು ಎರಡು ಕಡೆ ಬರೀಲೇಬೇಕು. ಆಯಿತಾ? ಈಗ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಕೌಂಟಲ್ಲಿ ಬರೆದಾಗ್ಬಿಟ್ಟಿದೆ, ಪುನಃ ಇನ್ನು ಎಲ್ಲಿ ಬರೀಬಾರ್ದು. ಅದಾದಮೇಲೆ ನೋಡಿ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀತೀರಾ, ಡೆಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಅಂತ ಹೇಳಿ ಬರೀತೀರಾ. ಸ್ಟಾಕು ಓಪನಿಂಗ್ ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಹೇಳಿ ಬರೀತೀರಾ. ಪ್ಲಾಂಟ್ ಅಂಡ್ ಮೆಷಿನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ಬರ್ತದೆ ಅದು. ಈ ಕಡೆ ಬ್ಯಾಂಕ್ ಓವರ್ ಡ್ರಾಫ್ಟು ಕ್ಯಾಶ್ ಅಕೌಂಟಲ್ಲಿ ಫಸ್ಟ್ ಐಟಮ್ ಬೈ ಬ್ಯಾಂಕ್ ಓವರ್ ಡ್ರಾಫ್ಟ್, ಇಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದೆ, ಪುನಃ ಇಲ್ಲಿ ಬರೀಬಾರ್ದು, ಬರೆದಾಗಿದೆ, ಅವರೇ ಕೊಟ್ಬಿಟ್ಟಿರೋದ್ರಿಂದ ಅಲ್ಲಿ ಬರೆದಾಗಿದೆ, ಇಲ್ಲ ಅಂದರೆ ಬರೀಬೇಕಿತ್ತು. ಕ್ರೆಡಿಟಾಸ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ ಅಲ್ಲಿ ತಗೋತೀರಾ. ಬಿಲ್ಸ್ ಪೇಬಲ್ ಅಷ್ಟೇ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ ಅಲ್ಲಿ ತಗೋತೀರಾ. ಕ್ಯಾಪಿಟಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಪುನಃ ಬರೀಬೇಕು. ಸೊ ಇದಾದಮೇಲೆ ಕ್ಯಾಶ್ ಅಕೌಂಟಲ್ಲಿ ಬರುವಂಥದ್ದು ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ನೋಡಿ, ಇದು ಪುನಃ ಬೇರು ಬರೀಬಾರ್ದು. ನೆಕ್ಸ್ಟ್ ರೆಸಿಸ್ಟ್ ಫ್ರಮ್ ಡೆಟಾಸ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಬರೀಬೇಕು. ಬಿಲ್ಸ್ ರಿಸೀವಬಲ್ ಬೈ ಕ್ಯಾಶ್ ಅಂತ ಬರೀಬೇಕು. ಕ್ಯಾಶ್ ಸೇಲ್ಸು ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು. ಈ ಕಡೆ ಬೈ ಬ್ಯಾಂಕ್ ಓವರ್ ಡ್ರಾಫ್ಟ್, ಇದು ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ ಇದೆ, ಪುನಃ ಎಲ್ಲೂ ಬರೀಬಾರ್ದು. ಸ್ಯಾಲರೀಸ್, ವೇಜಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ತದೆ, ವೇಜಸ್ಸು ಟ್ರೇಡಿಂಗ್ ಅಕೌಂಟ್ ಬರ್ತದೆ. ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಅಲ್ಲಿ ಬರೀಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಅಲ್ಲಿ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಟು ಕ್ಯಾಶ್ ಅಂತ ಬರೀಬೇಕು. ಕ್ರೆಡಿಟಾಸ್ ಅಕೌಂಟಲ್ಲಿ ಪೇಮೆಂಟ್ ಕ್ರೆಡಿಟಾಸ್ ಅಕೌಂಟಲ್ಲಿ ಟು ಕ್ಯಾಶ್. ಆಫೀಸ್ ಎಕ್ಸ್ಪೆನ್ಸಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಡ್ರಾಯಿಂಗ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತದೆ. ಇನ್ವೆಸ್ಟ್ಮೆಂಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡ್ ಬರೀತೀರಾ 2000. 6% ಇಂಟ್ರೆಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು, ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಇನ್ವೆಸ್ಟ್ಮೆಂಟ್ ಕೆಳಗೆ ಬರೆದ್ರೆ ಆಯಿತು, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರೀಬೇಕು. ಇದಾದಮೇಲೆ ಇಲ್ಲಿ ನೋಡಿ ಎರಡು ಐಟಮ್ ಇಲ್ಲಿರುವಂಥದ್ದು ಎರಡು ಕಡೆ ಬರೀಬೇಕು. ಕ್ರೆಡಿಟ್ ಸೈಡ್ ಎಲ್ಲೆಲ್ಲಿ ಬರ್ತದೆ, ಒಂದು ಡೆಟಾಸ್ ಅಕೌಂಟಲ್ಲಿ ಬರೆದಿರೋದು ಡೆಬಿಟ್ ಸೈಡಲ್ಲಿ, ಡೆಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಕ್ರೆಡಿಟ್ ಸೇಲ್ಸು, ಮತ್ತು ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ಬರೀತಿರಲ್ಲ, ಅಲ್ಲಿ ಕ್ಯಾಶ್ ಕ್ರೆಡಿಟ್ ಸೇಲ್ಸ್ ಅಲ್ಲಿ ತಗೋಬೇಕು. ಕ್ರೆಡಿಟ್ ಸೈಡ್ ಅಂದರೆ ಡಿಸ್ಕೌಂಟ್ ಟು ಕಸ್ಟಮರ್ಸ್, ಇಟ್ ಮೀನ್ಸ್ ಡಿಸ್ಕೌಂಟ್ ಅಲೌಡ್ ಅಂತೇಳಿ. ಒಂದು ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು. ಕ್ರೆಡಿಟ್ ಪರ್ಚೇಸಸ್ಸು ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡು, ಪುನಃ ಕ್ರೆಡಿಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಕ್ರೆಡಿಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ರೆಡಿಟ್ ಪರ್ಚೇಸ್. ನಂತರ ಡಿಸ್ಕೌಂಟ್ ರಿಸೀವ್ಡ್ ಕ್ರೆಡಿಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಜನರಲ್ ಎಂಟ್ರಿ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾ ಟು ಡೆಟಾಸ್ ಅಂತೇಳಿ. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಟು ಡೆಟಾಸ್ ಬರೆದ್ರೆ ಡೆಟಾಸ್ನಲ್ಲಿ ಬೈ ಬಿಲ್ಸ್ ರಿಸೀವಬಲ್ ಬರೀಬೇಕು. ಅಂದರೆ ಬಿಲ್ಸ್ ಪೇಬಲ್ ಇಶ್ಯೂಡ್ ಸೆಂಟ್ರಿ ಕ್ರೆಡಿಟಾಸ್ ಅಕೌಂಟ್ ಡೆಟಾ ಟು ಬಿಲ್ಸ್ ಪೇಬಲ್, ಸೆಂಟ್ರಿ ಕ್ರೆಡಿಟಾಸ್ ಅಕೌಂಟಲ್ಲಿ ಟು ಬಿಲ್ಸ್ ಪೇಬಲ್ ಬರೆದ್ರೆ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಬೈ ಕ್ರೆಡಿಟಾಸ್ ಬರೀಬೇಕು. ನಂತರ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಆನ್ 31st March 2016, ಇದು ಕ್ಲೋಸಿಂಗ್ ಸ್ಟಾಕು ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ, ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು. ನಂತರ ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ 10% ಆನ್ ಡೆಟಾಸ್, ಇದು ಎರಡು ಕಡೆ ಅಡ್ಜಸ್ಟ್ಮೆಂಟು. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿ ಕ್ಲೋಸಿಂಗ್ ಡೆಟಾಸ್ ಮೇಲೆ ಕಂಡುಹಿಡಿಯಬೇಕು. ಇದಾದಮೇಲೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾಸಲ್ಲಿ ಅಮೌಂಟನ್ನು ಕಳೆದುಬಿಟ್ಟು ತೋರಿಸಬೇಕು. ನೆಕ್ಸ್ಟ್ ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಆನ್ ಬಿಲ್ಡಿಂಗ್ ಎಟ್ 5%. ಡಿಪ್ರಿಸಿಯೇಷನ್ ಇದು ಪ್ಲಾಂಟ್ ಅಂಡ್ ಮೆಷಿನರಿ ಮತ್ತು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ 5%. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸರ್ನ್ಡ್ ಅಸೆಟ್ಟಿಂದ ಅದನ್ನು ಲೆಸ್ ಮಾಡಿ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ತೋರಿಸಬೇಕು. ನೆಕ್ಸ್ಟ್
ಇಷ್ಟು ಹೇಳಿದ್ದಾನೆ. ಸೊ ಪ್ರಿಪೇರ್ ಟ್ರೇಡಿಂಗ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದ ಡೇ ಆಫ್ ಅನ್ ಇಯರ್. ಸೊ ಇಲ್ಲಿ ಹೇಳಿರುವ ಹಾಗೆ ಟ್ರೇಡಿಂಗ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನಾವು ಡೆಟಾಸ್ ಅಕೌಂಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ಕೋಬೇಕು. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಓಪನಿಂಗ್ ಕ್ಯಾಪಿಟಲ್ ಇಲ್ಲಿ ಈ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂದರೆ ಪ್ರಿಪೇರ್ ಮಾಡ್ಕೋಬೇಕು. ಈ ಪ್ರಾಬ್ಲಮಲ್ಲಿ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅವನೇ ಕೊಟ್ಟಿದ್ದಾನೆ, ಕ್ಯಾಶ್ ಅಕೌಂಟು ಅವನೇ ಕೊಟ್ಬಿಟ್ಟಿದ್ದಾನೆ, ಹಾಗಾಗಿ ಅದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟು ನೆಕ್ಸ್ಟು ಡೆಟಾಸ್ ಅಕೌಂಟು, ಕ್ರೆಡಿಟಾಸ್ ಅಕೌಂಟು, ಬಿಲ್ಸ್ ಪೇಬಲ್ ಅಕೌಂಟು, ಬಿಲ್ಸ್ ರಿಸೀವಬಲ್ ಅಕೌಂಟು ಅಷ್ಟನ್ನು ಪ್ರಿಪೇರ್ ಮಾಡಬೇಕು. ಅಷ್ಟನ್ನು ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಸೊ ಈ ರೀತಿ ಈ ಪ್ರಾಬ್ಲಮನ್ನು ಮಾಡಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.